ಮನೆ ಕಾಯಕ್ಕೆ ರೆಡಿ. ಯಾರೋ ಸುಸ್ಸು ಮಾಡಬೇಕು. ಬಾಯ್ ಬಿಟ್ಟು ಹೇಳ್ರಿ. ಅಲ್ಲೇ ಅಲ್ಲಾಡ್ತಿದ್ರಲ್ಲಿ ಕಾಣಿಸ್ತದೆ. ಎಷ್ಟು ಜನ ಆಗಿದ್ರೆ ಮಕ್ಕಳ ನಿಮ್ಗೆ? ಮೇಸು ಇಷ್ಟಕ್ಕೆ ಬುಸ್ ಬುಸ್ ಮೂಗಿಂದ ತುಪ್ಪ ಬೀಳ್ಬೇಕಷ್ಟೆ. ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಆಗಿ ಏನು ಗೊತ್ತಾ, ನಾವು ನಮ್ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಥರ ನಂದು ಹೊಸ ಸ್ಯಾರಿ ಚೆನ್ನಾಗಿದ್ಯಾ, ಹಾಗೇನೆ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಬ್ಲೌಸ್ ಕೂಡ ಹೌದಿದ್ದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದೈತೆ. ಈ ಒಂದು ಬ್ಲೌಸು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದ್ರದ್ದು ಬ್ಲೌಸ್ ಇನ್ನೂ ಸ್ಟಿಚ್ ಆಗಿಲ್ಲ, ಸೊ ಅದಕ್ಕೋಸ್ಕರ ಮ್ಯಾಚ್ ಮಾಡಿ ಹಾಕೊಂಡು ಬಂದೆ. ನಮ್ಮನೆ ದೇವ್ರಿಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ನನ್ನ ಇವತ್ತಿನ ವ್ಲಾಗ್ ಶುರುವಾಗಿದ್ದು ಬೆಳಗ್ಗೆ 4 ಗಂಟೆಯಿಂದನೇ. ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕಿತ್ತಲ್ಲ, ಹಾಗಾಗಿ ಬೇಗನೆ ಎದ್ಬಿಟ್ಟು ಒಬ್ಬರಾದ್ಮೇಲೆ ಒಬ್ಬರು ಸ್ನಾನ ಮಾಡಿಕೊಂಡು ಒಬ್ಬೊಬ್ಬರನ್ನ ಎಬ್ಬಿಸ್ತಾ ಹೋದ್ವಿ. ಅದಾದಮೇಲೆ ಲಾಸ್ಟಲ್ಲಿ ಮಕ್ಕಳನ್ನ ಎಬ್ಬಿಸ್ಕೊಂಡು ಅವ್ರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಕೊಂಡು ಮನೆ ದೇವ್ರಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಆದ್ವಿ. ರೆಡಿನಾ ನೀನು? ಸರಿ, ಮನೆ ಕಾಯಕ್ಕೆ ರೆಡಿ. ಅಲ್ಲಿ ತೋರ್ಸವ ಇಲ್ಲ ಅಲ್ಲ. ಏನಪ್ಪ? ಯಾಕೆ ಮನೆ ಕಾಯಕ್ಕೆ? ಯಾಕೆ? ಬುಂಡೆ ಮಾಡಿಸ್ತೀಯಾ? ಯಾರು ಕೊಡೋದು? ಮಾಮಿ ಕೊಡ್ತೀರಾ? ನೀವು ಕೊಡಲ್ಲ? ನೀವು ಎಲ್ಲ ಕೊಡೋರೆ. ರೆಡಿನಾ? ನಾವೆಲ್ಲ ರೆಡಿಯಾಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಏನೇನು ತೊಗೊಳ್ಬೇಕು ಎಲ್ಲದನ್ನು ತಗೊಂಡು ಆಚೆ ಬರೋದ್ರೊಳಗಡೆ 7 o'clock ಇಷ್ಟೆಲ್ಲ ಆಗೇ ಹೋಯಿತು ಟೈಮು. ಅದಾದಮೇಲೆ ಕಾರಿಗೆ ಗರಕೆ ಮತ್ತು ಹೂವನ ಇಟ್ಕೊಂಡು ಎಲ್ಲರೂ ಹೊರಟ್ವಿ. ಅತ್ತೆ, ಅಯ್ಯೋ ರಾಮ, ತಿಮ್ಮಿಂಗ್ಲನ ಹೇಳ್ದಂಗೆ ಎಳಿತಾವನೆ. ಅವನು ಮೊದಲೇ ಫಿಕ್ಸ್ ಮಾಡ್ಕೊಂಡಿಲ್ವಾ ಪಾಪು? ನಾನಲ್ಲೇ ನನ್ನ ತಮ್ಮ ಕಾರ್ ತಗೊಂಡಾಗಿಂದ ಇದೇ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಡ್ರೈವ್ನ ಹೋಗ್ತಾ ಇರೋದು. ನೋಡಬೇಕು ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಟಾಟಾ. ಸೀರಿಯಲ್ ಡೈರೆಕ್ಟ್ರು ಪಾಯಿಂಟ್ ಟು ಪಾಯಿಂಟ್ ಏನೇನು ಆಗಿತ್ತು ಎಲ್ಲ ಹೇಳೋದು. ಹೇಳ್ ಮಗ್ನ, ಇನ್ನು ಏನೇನು ಕತೆ ಗೊತ್ತು ನಿಂಗೆ? ಅಷ್ಟೇ ಗೊತ್ತಿರೋದಾ? ಯಾರು? ಬೆಳಿಗ್ಗೆಯಿಂದ ಸಂಜೆ ತನಕ ಐಸ್ ಕ್ರೀಮೇ ತಿಂತೀರಾ? ಬ್ಯಾಡ್ ಬಾಯ್ಸ್ ಇವರೆಲ್ಲ. ಬ್ಯಾಡ್, ನೋ, ಬ್ಯಾಡ್ ಫ್ಯಾಮಿಲಿ ಇವ್ರದ್ದು. ಐಸ್ ಕ್ರೀಮ್ ತಿಂದು ಶಕ್ತಿ ಬಂದುಂಟಾ? ಊಟ ತಿಂದು ಮತ್ತೆ ಐಸ್ ಕ್ರೀಮೇ ತಿನ್ನೋದೊಂದೇ. ಹೌದಾ? ಪ್ಯಾಂಟ್ ಸರಿ ಮಾಡ್ಕೋತಿರೋದ? ಅಯ್ಯಯ್ಯೋ ಅಯ್ಯಯ್ಯೋ ಇಷ್ಟೊತ್ತು
ಹಿಂಗಾಗೋಯ್ತಲ್ ವಿಶು. ಹೇಳಿ ರಾಮ ಎಳಿಯೋದು. ಒಬ್ಬನೇ ಮಾಡ್ತಿರೋದು. ಸ್ವಲ್ಪ ಯಾರು ಇಲ್ದೇ ಇರೋ ಜಾಗದಲ್ಲಿ ಯಾರೋ ಸುಸು ಮಾಡ್ಬೇಕು, ಯಾರೋ ಸುಸು ಮಾಡ್ಬೇಕು. ಯಾರದು? ಯಾರು ಮಾಡ್ಬೇಕು? ಏ ಬ್ಯಾಡ್ ಬಾಯ್ಸ್. ಸುಸು ಬ್ರೇಕ್. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ವೀಕೆಂಡಲ್ಲಿ ತುಂಬ ಜನ ಓಡಾಡ್ತಾ ಇರ್ತಾರೆ ಟೂರಿಸ್ಟ್ಗಳು. ಅದಕ್ಕೋಸ್ಕರ ನಾವು ರಾಮನಾಥ್ಪುರ ಮತ್ತು ಹೊಳೆನರಸೀಪುರ ಸೈಡಲ್ಲಿ ಹೋದ್ವಿ. ಬೆಳಿಗ್ಗೆ ಎಲ್ಲರೂ ಬೇಗ ಎದ್ದಿದ್ವಲ್ಲ, ಹಾಗೆ ಎಲ್ಲರದು ಸ್ವಲ್ಪ ಹೊತ್ತು ಒಳ್ಳೆ ಪವರ್ ನ್ಯಾಪ್ ಆಯಿತು. ಸೆಕೆಂಡ್ ಟೈಮ್ ಬರ್ತಾ ಇರೋದು ಈ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂತ ತಮ್ಮನೇರಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ, ಅದಕ್ಕೆ ಹೇಳೇ ಬಿಡ್ತೀನಿ. ನಮ್ಮದು ಕಾಲಭೈರವೇಶ್ವರಂಗೆ ಹೋಗ್ತಾ ಇದ್ದೀವಿ, ಆದಿಚುಂಚನಗಿರಿಗೆ. ಆ್ಯಂಡ್ ನಮ್ಮ ಕಿಟ್ಟು ಪುಟ್ಟು ಚಿಟೂಸ್ ಎಲ್ಲಾರನ್ನೂ ಕಟ್ಕೊಂಡು. ಚಿಕ್ಕಮ್ಮನ ಫೇವ್ರೆಟ್ ಕಿಡ್ಸ್ ಆ್ಯಂಡ್ ಚಿಕ್ಕಮ್ಮ ಅಂದರೆ ಇಷ್ಟ ಇರೋ ಕಿಡ್ಸ್. ಏನು ಇಷ್ಟನ ನಾನು ಸ್ಪೈರಿಟಲ್ಲಿ ಹೇಳ್ತಾ ಇಲ್ಲ, ನಾನು ಇಷ್ಟ ಇಲ್ಲ ಕಾಣಿಸ್ತಾ. ಎಷ್ಟಿಷ್ಟ? ತುಂಬಾ ಇಷ್ಟ. ಅದಕ್ಕೆ ಎಲ್ಲ ಬಂದು ನನ್ನ ಜೊತೆ ಗುಡ್ಡೆ ಹಾಕೊಂಡ್ಬಿಟ್ಟವ್ರೆ. ಇವನಿಗೆ ಅವ್ರ ಅಮ್ಮ ಬೇಡ, ನನ್ನ ಹತ್ರ ಕೊಡ್ಬಂದವನೆ. ಇನ್ನು ಈ ಗುಳ್ಳೆ ಪಿಳ್ಳೆ ಸಮ ಬಂದಿಲ್ಲ, ಅವ್ರಿಗೆ ಏನೋ ಬೇರೆ ಕೆಲಸಗಳಿದ್ದಿದ್ರಿಂದ. ಸೊ ನಾನು ನನ್ನ ಎಂಥ ಪುಟಾಣಿಗಳ ಗ್ಯಾಂಗಲ್ಲಿ. ಎಷ್ಟು ಜನ ಬಂದ್ರೆ ಮಕ್ಕಳ ನಿಮ್ಗೆ? ಯಾರ್ಯಾರು ಹೇಳಿ? ಸುಂದರಮ್ಮ, ಕಾವ್ಯಮ್ಮ, ಮಿಯಮ್ಮ, ದೊಡ್ಡಮ್ಮ, ಕಾವ್ಯಮ್ಮ. ಶೃಂಗಾರಮ್ಮ. ಅವ್ರ ಅಮ್ಮನ ಹೆಸರು ಮರ್ತೋಯ್ತು. ನಿನಗೆ ಯಾರಪ್ಪ? ನನಗೆ ನಿಯಮ, ಶೃಂಗಾರಮ್ಮ, ಕಾವ್ಯಮ್ಮ. ಯಾವಾಗನು ಅಷ್ಟೇ, ಯಾರು ಇಷ್ಟ ಅಂತ ಕೇಳಿದ್ರೆ ಎಲ್ಲ ಹೇಳೋದು ಮೂರಮ್ಮಗಳು. ಎಷ್ಟಮ್ಮ ನಿಮ್ಗೆ ಅಂದ್ರೆ ಮೂರಮ್ಮ. ನಿಮ್ಮ ಅಮ್ಮನ ಹೆಸರು ಹೇಳಿ ಅಂತ ಹೇಳಿದ್ರೆ ಎಲ್ಲರೂ ಸೇರಿಸಿ ಹೇಳೋದು ಇವ್ರು ಯಾವಾಗಲೂ. ನೀನ್ ಕಾಣ್ತಾ ಇಲ್ಲ, ಎಂತ ಮಾಡ್ಲಿ ಮಕ್ಕಳ, ಎಲ್ಲರೂ ಕಾಣಿಸಕ್ಕೆ. ಶಿವ, ಕಾಣಿಸ್ತಿದ್ದೀರಾ? ನನಗೆ ಕಾಣಿಸ್ತಿಲ್ಲ. ನೀನ್ ಸ್ವಲ್ಪ ಎದ್ದೇಳು ಮಗಳೇ. ಎಲ್ಲರೂ ಕಾರಣಕ್ಕೆ ಮಾಡ್ಬೇಕಂತೆ, ಕಷ್ಟ ಆಗ್ತಾ ಉಂಟು. ನೀನೊಂಚೂರಿಗೆ ಓಕೆ ಓಕೆ ಫೈನ್, ಕಮ್ ಕಮ್. ಓಕೆ ಡನ್. ಸಾಕು ಮಗನೆ, ಜಾಸ್ತಿ ಮುಂದೆ ಹೋಗ್ಬಾರ್ದು. ಆ್ಯಂಡ್ ಹಾಯ್ ಹಾಯ್. ಈ ವರ್ಷದಲ್ಲಿ ಜಾನ್ ಫಸ್ಟ್ ಅಲ್ಲಿ ಒಂದ್ಸಲ ಬಂದಿದ್ವಿ ಈ ರೋಡಲ್ಲಿ. ಮತ್ತೆ ಪುನಃ ಇವಾಗ ಮಾರ್ಚ್ ಸೆಕೆಂಡ್ ಅಲ್ಲಿ ಕೂಡ ಬರ್ತಾ ಇದ್ದೀವಿ. ಆ್ಯಂಡ್ ಯಾರು? ನಂಗೆಲ್ಲಿ ದ್ರಾಕ್ಷಿ? ಥ್ಯಾಂಕ್ ಯು. ಕಡ್ಡಿ ದ್ರಾಕ್ಷಿ, ಥ್ಯಾಂಕ್ ಯು. ಹಾಗೆ ಜರ್ನಿ ಮಾಡಿ ಸುಸ್ತಾಯಿತು. ಒಂದು ಸಣ್ಣ ಬ್ರೇಕ್ ಹಾಕಿದ್ವಿ. ಇದು ನಂದು ಹೊಸ ಸ್ಯಾರಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯೇನ್ರಿ? ತಲೆ ಅಲ್ಲಾಡ್ಸಿದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಬಾಯ್ ಬಿಟ್ಟು ಹೇಳ್ರಿ. ಹೌದು. ನೀವು ಹಿಂಗ್ ತಲೆ
ಅಲ್ಲಾಡ್ತಿದ್ರಲ್ಲಿ ಕಾಣಿಸ್ತದ ಹೆಂಗಿತ್ತೋ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಡ್ರೈವ್ ನೀನು ಮಾಡಿರೋದು? ಸೂಪರಾ ಹೀರೋ. ಹಾಗೆ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ರೇಕ್ ಹಾಕಿದ್ವಿ. ಬಾಯ್ ಮಗನೇ ಬಾಯ್, ನೀ ಬೇಡ, ಟಾಟಾ. ಜೂಚ್ಕೊಳ್ಳಿ, ನಾವು ಹೋಗಿ ತಿಂಡಿ ತಿಂತೀವಿ. ಲಾಕ್ ಓಪನ್ ಮಾಡ್ರಿ. ಸಿಕ್ಕೋ ಬಾ. ರೋಡ್ ಕ್ರಾಸ್ ಮಾಡೋದ್ಕಿಂತ ಅಲ್ಲಿ ಹೋಗ್ಬಿಟ್ಟು ನಾವು ಹೌದ್ ಕಣಪ್ಪ, ನಿನ್ ಗಾಡಿನೇ ಚೆನ್ನಾಗಿರೋದು, ಇನ್ ಯಾರ್ದಾದ್ರೂ ಚೆನ್ನಾಗೈತಾ? ನಮ್ ಗಾಡಿ ಒಳ್ಳೆ ಚೆನ್ನಾಗಿ ಕಾಣ್ತದೆ ಅಂತ. ಏನು ತಗೊಬಂದಿಲ್ಲ. ಎಲ್ಲರೂ ಇಡ್ಲಿ ವಡೆ ಮತ್ತು ಪೂರಿ ಮತ್ತು ಪಲಾವ್ನ ತೊಗೊಂಡ್ವಿ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿರಲಿಲ್ಲ. ಅಂದರೆ ಸಿಂಪಲಾಗಿ ಚೆನ್ನಾಗಿದ್ದಿದ್ರೆ ಸಾಕಾಗ್ತಿತ್ತು, ಬಟ್ ನೋಡೋಕ್ಕೆ ಚೆನ್ನಾಗಿತ್ತು, ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೆ ನಮ್ಮಮ್ಮ ಬೈಯೋದಕ್ಕೆ ಶುರು ಮಾಡಿಬಿಡ್ತು. ನಮಗೆ ಊಟದ ಮೇಲೆ ಹಂಗೆಲ್ಲ ಆಡಬಾರ್ದು, ಸುಮ್ಮನೆ ತಿನ್ನಿ ಅಂತ ಹೇಳ್ಕೊಂಡು. ಏನಾಯ್ತು? ಹೆಂಗ್ ತಿಂದೆ ತೋರ್ಸು. ಚಿಕ್ಕಪ್ಪ ಅವರೆಲ್ಲ ನಗಾಡ್ತಾವ್ರೆ. ಮೂಗ್ ಮುಚ್ಕೊಂಡು. ಸರಿ ನುಂಕೋ ಅದ್ನೂ. ಹುಡುಗಿ ಮನೆಯವರು ಹುಡುಗನ್ ಕಳ್ಸಿ ಅಂದ್ರೆ, ಹುಡುಗನ್ ಫೋಟೋ ಕಳ್ಸಿ ಅಂದ್ರೆ ನೀನು ಕಾರ್ ಓಡಿಸೋ ವಿಡಿಯೋ ಕಳಿಸ್ಬಿಡ್ತೀನಿ. ಚೆನ್ನಾಗಿ ಸ್ಕೋಪ್ ಕೊಡೀಗ. ಫೈನಲಿ ರೀಚ್ ಆದಂಗೆ ಮುಡಿ ಕೊಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇವತ್ತು ಸಂಡೇ ಆಗಿದ್ದರಿಂದ ಇಲ್ಲೂ ಕೂಡ ತುಂಬಾ ರಶ್ ಆಗಿತ್ತು. ನಾವು ರೀಚ್ ಆಗೋತ್ತಿಗೆ 9-9:30 ಹಿಂಗೆಲ್ಲ ಆಗಿತ್ತು. ತಿಂಡಿ ಎಲ್ಲ ತಿಂದ್ಕೊಂಡು ಅಷ್ಟೊತ್ತಿಗೆ ತುಂಬ ಜನ ಬಂದುಬಿಟ್ಟಿದ್ರು ಆಗ್ಲೇ. ಇನ್ನೂ ಕೂಡ ಟೈಮ್ ಆಗ್ತಾ ತುಂಬಾ ಕ್ರೌಡ್ ಜಾಸ್ತಿ ಆಗೋಯ್ತು. ಮೇಸು, ಹೊಸ ಮೇಸು. ಹೊಸ ಮೇಸು. ಈಗ ನೆಕ್ಸ್ಟು ಬರೋದ್ರ ಒಳಗಡೆ ಹೋಗಿ ಆಚೆ ಬರೋದ್ರೊಳಗಡೆ ಎಲ್ಲ ಬುರುಡೆಗಳು ಇವರು. ಸೋಪು ಶಾಂಪುಗಳು ಇದೆಯಾ? ಇಲ್ಲಿ ಮೊದಲನೇ ಸಲ ಒಂದ್ಸಲ ಬಂದ್ಬಿಟ್ಟು ಈ ರೀತಿ ಬುರುಡೆ ಮಾಡಿಸಿದಾಗ ಇವ್ನು ನಮ್ಮ ತಮ್ಮ ಅಂತ ಹುಡ್ಕಕ್ಕಾಗ್ತಾ ಇರಲಿಲ್ಲ, ಹಂಗೆ ಕಾಣಿಸ್ತಿದ್ದ. ಈ ಸಲ ಪರವಾಗಿಲ್ಲ, ಸ್ವಲ್ಪ ಕಾಣಿಸ್ತಾವನೆ. ಸ್ವಲ್ಪ ತಮ್ಮ ಮುಖ ತೋರ್ಸತ್ತ ಮೇಡ. ಹಾಯ್. ವಾಹಾ, ಕೂದಲು ಹೋಯ್ತು. ಚಿಕ್ಕ ಮಕ್ಳು ಕೇಳೋ ಥರ ಕೇಳ್ಬಿಟ್ಟು ಎಲ್ಲಿ ಕೊಟ್ಟೆ ಮಗನ ಮೂಡಿನ? ಕೂದಲೆಲ್ಲಿ ಕೊಟ್ಟೆಪ್ಪ? ಮಾಮಿಗಂತೆ, ಮಾಮಿಗೆ. ನಿನಗೋಸ್ಕರನೇ ಇಟ್ಟಿರೋದು ಬ್ರ್ಯಾಂಡೆಡ್ ಗುಂಡಸ್ವಾಮಿ. ಇದು ಆಕ್ಚುಲಿ ಚೆನ್ನಾಗಿರೋದು. ತುಂಬಿಸ್ಕೊಳ್ಳೋಣ, ಇರ್ತದೆ ಮೇಲೆ ನೀರು. ವಾಟರ್ ಬಾಟ್ಲ್ ಇದೆ. ಜನನೇ ಈಗ ಇಲ್ಲಿ ಬಿಡ್ತಾರೆ, ಮಧ್ಯಾಹ್ನ ತಿಂಡಿ ಬರೋದು ನೈವೇದ್ಯ ಆದ್ಮೇಲೆ.
ಇಲ್ಲಂತೂ ಒಳಗಡೆ ಬಂದಮೇಲೆ ತುಂಬಾ ಜನ ಜಾಸ್ತಿ ಆಗೋಗ್ಬಿಟ್ರು. ಅದಾದಮೇಲೆ ಅಲ್ಲಿ ರಿನೋವೇಷನ್ ನಡೀತಿದೆ, ಅಲ್ಲಿದು ಕೂಡ ಮಿಷನ್ ಸೌಂಡ್ಸ್ ಎಲ್ಲ ತುಂಬಾ ಜಾಸ್ತಿ ಆಗೋಗ್ಬಿಡ್ತು. ಓಂ ನಮೋ ಕುಲದೇವ ಶ್ರೀ ಕಾಲಭೈರವೇಶ್ವರಾಯ ನಮಃ. ಯಾವಾಗಲೂ ಮನೆ ದೇವ್ರುಗಳನ್ನ ಹೇಳ್ಕೊಳ್ಳುವಾಗ ಶ್ರೀ ಅನ್ನೋ ಒಂದು ವರ್ಡ್ನ ಮುಂದೆ ಯೂಸ್ ಮಾಡಲೇಬೇಕು. ಬರೀ ಕಾಲಭೈರವೇಶ್ವರಾಯ ನಮಃ ಅಂತ ಅಂದರೆ ಆಗಲ್ಲ, ಶ್ರೀ ಕಾಲಭೈರವೇಶ್ವರಾಯ ನಮಃ ಅಂತ ಹೇಳಬೇಕು. ನಿಮ್ಮ ಮನೆ ದೇವ್ರು ಏನಿರುತ್ತೋ ಅದ್ರ ಮುಂದೆ ಶ್ರೀ ಅನ್ನೋದನ್ನ ಉಪಯೋಗಿಸಲೇಬೇಕು. ಹಾಗೆಯೇ ಎಲ್ಲರ ಹೆಸರಲ್ಲೂ ಕೂಡ ಅರ್ಚನೆಯನ್ನು ಕೂಡ ಮಾಡಿಸ್ಕೊಂಡ್ವಿ ಈ ರೀತಿ. ಅದನ್ನು ಮಾತ್ರ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು, ಯಾಕಂದರೆ ಎಲ್ಲರದ್ದು ಹೆಸರು ಎಲ್ಲ ಹೇಳೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ ನಾನು. ಏನು ಹೇಳಿ? ಆಯಿತು. ಒಂದೆರಡು ನಿಮಿಷ ಕೂತ್ಕೊಂಡು ಮನೆ ದೇವ್ರನ್ನ ಮನದಲ್ಲೇ ನಿಂದು ಅಲ್ಲಿಂದ ಬೆಟ್ಟ ಹತ್ತೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಹಾಗೆಯೇ ಮಧ್ಯಾಹ್ನದ್ದು 12 ಗಂಟೆದು ಮಹಾಮಂಗಳಾರತಿಗೆ ಗುರುಗಳು ಬಂದಿದ್ದರು. ಅವರು ಕೂಡ ಪೂಜೆನ ಮುಗಿಸ್ಕೊಂಡು ಹೋದರು. ಬಟ್ ಈ ಗುರುಗಳ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಇವರು ನಿರ್ಮಲಾನಂದ ಸ್ವಾಮಿಗಳಲ್ಲ. ಇಷ್ಟಕ್ಕೆ ಬುಸ್ ಉಸಿರು ಬಿಡಂಗೆ ಆಗ್ತಾ ಉಂಟು. ಸಿಕ್ಕಾಪಟ್ಟೆ ಬಿಸಿಲು ಆಗ್ತಾ ಇಲ್ಲ. ಕಾರಲ್ಲಿ ಕೂಡ ಬೇರೆ ಕಡೆ ರೋಡಿಂದ ಬರ್ಬೋದು, ಬಟ್ ನನ್ನ ತಮ್ಮ ನಡ್ಕೊಂಡೇ ಹತ್ತೋಣ ಬನ್ನಿ ಅಂತ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವನಿಗೆ ಹೊಟ್ಟೆ ತುಂಬೈತೇನೋ ಮಗನೇ. ರೆಡಿ ಇಲ್ಲ. ಕೋತಿ ನೋಡಿದ್ರಾ? ನೋಡಿದ್ವಿ ಅಂತೇಳಿ. ಹಾಂ, ಮಾತಾಡಿ. ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಎಸ್, ಏನು ಮಾಡ್ತಾ ಇದ್ದೀವಿ? ಇವಾಗ ಬೆಟ್ಟ ಇಳಿತಾ ಇದ್ದೀವಿ. ಬೆಟ್ಟ ಹತ್ತಿದ್ದಾಯಿತು. ಒಳಗಡೆ ಗಂಗಾಧರೇಶ್ವರನ್ನ ದರ್ಶನ ಮಾಡಿಕೊಂಡು ಇವಾಗ ಇಳಿತಾ ಇದ್ದೀವಿ. ಹೋಗಿ ನೆಕ್ಸ್ಟ್ ಇಲ್ಲೇನೆ ಅಡುಗೆ ಮಾಡೋಣ ಅನ್ನೋ ಪ್ಲ್ಯಾನ್ ಐತೆ. ಸೊ ಅಡುಗೆ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಬೇಕು. ಬನ್ನಿ, ಏನು ಅಡುಗೆ ಮಾಡೋಣ ಅಂದ್ಬಿಟ್ಟು ನೋಡೋಣ. ಇದು ಕಾಲಭೈರವ ಮೂಲ ಸನ್ನಿಧಿ ಅಂತೆ, ನನಗೆ ಗೊತ್ತೇ ಇರಲಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಒಳಗಡೆ ಹೋಗಿ ನೋಡಿದ್ದು. ಹಾಗೆಯೇ ಕಾಲಭೈರವಂಗೆ ಈ ರೀತಿಯ ಬೂದ್ಗುಂಬಳಕಾಯಿದು ಪೂಜೆ ಅಂತ ಅಂದರೆ ತುಂಬಾ ಖುಷಿಯಂತೆ ದೀಪ ಹಚ್ಚಿದ್ರೆ. ಬಟ್ ನಾವು ಯಾವಾಗಲೂ ಹಚ್ಚಿಲ್ಲ. ಇದು ತುಂಬ ದೇವರಿಗೆ ತುಂಬ ಪ್ರಿಯವಾಗಿರೋದು. ನೀವೇನು ದರ್ಶನ ಎಲ್ಲ ಮುಗಿಸ್ಕೊಂಡು ಬಿಸಿಲಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಕಾರ್ ಪೂಜೆಗೆ ಕೂಡ ಬಂದ್ವಿ. ಇವರು ಟಿಕೆಟ್ ತೊಗೊಂಡು ಕಾರ್ ಕೂಡ ತೊಗೊಂಡು ಬಂದರು. निवारणाय बालग्रह स्थूलग्रह यक्षग्रह राष्ट्रग्रह पुरुषग्रह ग्रह निवारणाय
ಕೈಯಲ್ಲಿ ಇಟ್ಕೊಳ್ಳಿ. ಹಾಗೆ ಇಟ್ಕೊಳ್ಳಿ. ರೂಪಾಂ ಪುಷ್ಪಂ ದೇಹ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ವಾಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ರಚನೆ ಹಾಕ್ಬಿಟ್ಟು ಗಾಡಿ ಮೇಲೆ ಹಾಕ್ಬಿಡಿ. ಅದು ಚೀಟಿ ಕೊಡೋದ 300 ರೂಪಾಯಿ ಚೀಟಿ ಕೊಟ್ಟಿದ್ದಾರಲ್ವಾ, ಅದು ಪ್ರಸಾದ ಕೊಂಡ್ರೆ ಪ್ರಸಾದ ಅಷ್ಟಿಗೆ ಪ್ರಸಾದ ಎತ್ಕೊಂಬಿಡಿ. ಸ್ಟಾರ್ಟ್ ಮಾಡಿ ಗಾಡಿ. ಅಡುಗೆಗೆ ಅಂತ ಕೆಳಗಡೆ ಬಂದು ತುಂಬಾ ಡಿಹೈಡ್ರೇಷನ್ ಆಗ್ತಾ ಇದ್ದಿದ್ದರಿಂದ ಎಲ್ಲರೂ ಒಂದು ರೌಂಡ್ ಜ್ಯೂಸ್ನ ಕುಡಿದ್ವಿ. ಅದು ಎತ್ತು ಇದು ಓಹೋ ನಮ್ಮ ಡ್ಯಾಡಿ ಕರೆಕ್ಟಾಗಿ ಸಿಕ್ಕಾಕೋತು. ಹಂಗೆ ನತ್ತಿಗೆ ಪಟ್ ಅಂತ ಹೇಳ್ಬೋದು. ನೀನ್ ಬರೀ ಕಂಡವ್ರನ್ನ ನೋಡೋದಾಯ್ತಲ್ಲ. ಸುಖ ಪುರುಷ ಎಲ್ಲೋದ್ರು ನಮ್ಮ ಡ್ಯಾಡಿದೊಂದು. ಏನೋ ನಿಮ್ದು ಅರ್ಧ ಗಂಟೆ ಮಲಗಬೇಕು. ಹೋದ್ಸಲ ಅಷ್ಟೇ ಬಂದಾಗ ಜೀಪ್ ಅಲ್ಲೇ ಮಲ್ಕೊಂಡು ನಿದ್ದೆ ಹೊಡ್ಕೊಂಡು ಅಡುಗೆ ಎಲ್ಲ ಆದ್ಮೇಲೆ ನಾವ್ ಮೇಲೆ ಬೆಟ್ಟಕ್ಕೆ ಹೋಗಿ ಹತ್ತೀವಿ. ಎಲ್ಲ ಬಂದ ಮೇಲೆ ನಮ್ ಡ್ಯಾಡಿ ಎದ್ದಿದ್ದು ಮೇಲೆ ಮಾಡ್ಬಿಡೋದಲ್ವಾ ಗುಜ್ಜೆ ಮೂಗಿಂದ ತುಪ್ಪ ಬೀಳ್ಬೇಕಷ್ಟೇ. ಎಲ್ಲ ತಿಂದು ವಾಂತಿ ಮಾಡ್ಬೇಕಷ್ಟೇ. ಖಾರ ಮಸಾಲೆ ಇದನ್ನು ಒಗ್ಗರಣೆ ಹಾಕೊಂಡು ಮುಗಿಸೋದು. ಅಕ್ಕಿ ಕಳ್ಳಿ ಮಾಡಬೇಕು. ಯಾರು ಅಳಿಸ್ತಾರೋ ಬಿಡ್ತಾರೋ ಜೀವನದಲ್ಲಿ, ಈರುಳ್ಳಿ ಮಾತ್ರ ಅಳಿಸ್ತೇ ಬಿಡೋ ಅಂತದ್ದೇ ಮಾಡೋದು. ಅಳದ್ನ ವಿಡಿಯೋ ಮಾಡೋದಂದ್ರೆ ಅದೇನು ಖುಷಿನೋ. ಅಯ್ಯಪ್ಪ ದೇವ್ರೆ, ಏನೋ ಪ್ರಪಂಚದಲ್ಲಿ ಏನೋ ಕಳ್ಕೊಂಡಂಗೆ ಕೂತಾರೆ. ಅವಳು ನೋಡ್ತಾ ಇರೋದು ಅಜ್ಜಿ ಕುಡಿತಾ ಇರೋ ಚಂದ ನೋಡ್ತಾ ಇರೋದು. ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ನೀರು ಕುಡಿತಾರೆ ಅಲ್ವಾ. ಯಾವಾಗ ನೀರು ಕುಡಿಸ್ತಾರೆ ಹಾಕು ಬೆಲ್ಟ್ ಹಾಕು ಬೆಲ್ಟ್ ಹಾಕು ಅಜ್ಜಿ ಕಲ್ಸಿ ಟಿಶ್ಯೂ ಮಾಡು ಟಿಶ್ಯೂ ಮಾಡಿ ಈಗ ಟಿಶ್ಯೂ ಬಂದಿದೆ. ನಿಮ್ಮ ಅಜ್ಜಿ ನೋಡ್ತದೆ ಡಿಶು ಮಾಡಿ ಈಗ. ಮಾತಾಡ್ಸಿದ್ಯಾ ಬೆಳಿಗ್ಗೆಯಿಂದ ನನ್ನ ಹತ್ರ ಬಂದಿದ್ಯಾ ಹೇಳು. ಯಾರ ಮಗ ನೀನು? ಅಪ್ಪು ನೀನ್ ಯಾರ ಮಗ? ಅಕ್ಕ ಬಂದು ನನ್ನ ಹತ್ರನೇ ರೆಡಿ ಆದ್ರು. ನೀನ್ ನನ್ನ ಹತ್ರ ರೆಡಿ ಆದ ಇಲ್ಲ ನನ್ನ ಹತ್ರ ಬಂದಿದ್ದ? ಯಾರ ಮಗ ನೀನು? ನನಗೆ ಗೊತ್ತಿಲ್ವಲ್ಲ. ಹಂಗಾರೆ ನನ್ ಮಗ ಯಾರು? ಚಶು ನನ್ ಮಗ ಯಾರು ಮತ್ತೆ? ಎಲ್ಲರ ಮಗನೂ ನೀನೇನಾ? ಅದ್ ಹೆಂಗಾಗುತ್ತೆ ಮತ್ತೆ? ಅಲ್ಲೇ ಯಾಕೆ ಹೋಗಿ ಕೂತಿದ್ಯಾ? ನನ್ನ ಹತ್ರ ಬಂದಿಲ್ಲ. ನಂಗೆ ಬೇಜಾರಾಗಲ್ವಾ? ನಂಗೆ ಬೇಜಾರಾಯ್ತು. ನಾನು ಅವಾಗಿಂದ ಅಳ್ತಾ ಇದ್ದೀನಿ ತಾನೇ. ಈಗ ಕಣ್ಣೀರು ಒರೆಸ್ಕೊಂಡೆ ನಾನು. ಕೇಳಮ್ಮನ ನಾನು ಹತ್ತಿಲ್ವಾ ಅಂತ. ಅವ್ರ ಹತ್ರ ನಾನು ಬಡ್ಕೊಂಡೆ ಬಾಯಿರಿ ಕಾರಲ್ಲಿ. ನನ್ನ ಜೊತೆ ಬಂದಿಲ್ಲ ತಾನೆ ಕಾರಲ್ಲಿ. ಹೋಗು ಗೆಟ್ ಔಟ್. ನನ್ನ ಮಗ ಅಲ್ಲ. ಈಗ ನೀನು ಬಂದು ನಮಗೆ ಮುದ್ದು ಮಾಡಿಲ್ಲ ಅಂದ್ರೆ ನೀನು ನನ್ನ ಮಗ ಅಲ್ಲ ಅಂತ. ನನ್ನ ಬಿಟ್ಬಿಟ್ಟು ಏನಾದರೂ ಮಿಯಮ್ಮನ ಹತ್ರ ಹೋದ್ರೆ ನೀನು ನನ್ನ ಮನೆಗೆ ಬರಬೇಡ. ನನ್ನ ಮಗನೇ ಅಲ್ಲ. ನಮ್ಮ ಜೊತೆ ನಮ್ಮ ಕಾರಲ್ಲೂ ಬರೋಂಗಿಲ್ಲ. ನಂದು ತೊಡೆ ಮೇಲೂ ಮಲ್ಕೊಂಡಿಲ್ಲ. ನನ್ನ ಹತ್ರನೂ ಬಂದಿಲ್ಲ. ನನ್ನ ಮುತ್ತು ಕೊಟ್ಟಿಲ್ಲ, ಮುದ್ದಾಡಿಲ್ಲ. ನನಗೆ ಎಲ್ಲೂ ಮುತ್ತು ಕೊಟ್ಟಿಲ್ಲ. ನನ್ನ ಮಗ ಚಶು ಬಂದು ನನಗೆ ಮುತ್ತು ಕೊಟ್ಟು ಮುದ್ದಾಡಿಲ್ಲ ಅಂದ್ರೆ ಅವ್ನು ನನ್ನ ಮಗ ಅಲ್ಲ. ನನ್ನ ಕೇಳಿಸ್ಕೊತಾನೂ ಇಲ್ಲ ನನ್ನ ಮಗ. ಇಲ್ಲ ನಿಂಗೆ ವ್ಯಾಲ್ಯೂ ಓ ಹಂಗಾರೆ ನನ್ನ ಮಗ ಅಲ್ಲ ಇವನು. ಈಗ ಅಲ್ಲಿಂದ ಐತೆ ಸೆಕೆಂಡ್ ಶಿಫ್ಟ್. ನನ್ನ ಮಗ ಅಲ್ಲ ಅನ್ಸುತ್ತೆ ಇವನು. ಯಾಕೋ ಮಿಯಮ್ಮನ ಏನಾದ್ರು ತಪ್ಕೊಂಡ್ರೆ ನನ್ನ ಮಗ ಅಲ್ಲ. ಇದೆಂತ ಮುತ್ತು ಕೊಡೋದು ಮತ್ತೆ ನಾಚ್ಕೊಂಡಾಗ ನಿನ್ ಕೈ ಕಚ್ಕೋತಾ ಇದೀಯ. ನನಗೆ ಎಲ್ಲಿ ಮುತ್ತು ಕೊಡ್ತಾ ಇದೀಯ ನೀನು? ಎಲ್ಲಿಗೆ ಕಣ್ಣು ನೋಡಲ್ಲೇ ಪೂಜೆ ಮಾಡೋದು ಬಂದೆ. ಎಲ್ಲ ಪೂಜೆ ಮಾಡೋದು. 500 ರೂಪಾಯಿ ಕಾಣಿಕೆ ಕೊಡೋ. ನೀರು ಹೇಳಿದ್ದೀನಿ. ನಾವು ಅಡುಗೆ ಮಾಡ್ತಾ ಇದ್ವಿ. ಆ ಗ್ಯಾಪಲ್ಲಿ ಮಕ್ಕಳೆಲ್ಲ ಕಲ್ಯಾಣಿ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ರು. ಹಾಗಾಗಿ ಮಂಜು ಮತ್ತು ತಮ್ಮ ಕಲ್ಯಾಣಿ ಹತ್ರ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಟ ಆಡ್ಸ್ಕೊಂಡು ಕರ್ಕೊಂಡು ಬಂದರು. ಜನ ಬರೋರು ಹಂಗೆ ಏನು ಮೇಂಟೈನ್ ಮಾಡೋಕ್ಕೂ ಬಿಡಲ್ಲ. ಅಂದರೆ ಅಷ್ಟಕ್ಕೆ ಸ್ಟ್ರಿಕ್ಟಾಗಿ ಏನೋ ರೂಲ್ಸ್ ತರಬೇಕು. ಪ್ಲಾಸ್ಟಿಕ್ ಎಲ್ಲೋ ಇಲ್ಲ ಆ ಥರ ಈ ಥರ ಏನೋ ಮಾಡಬೇಕು. ಅದೇ ಮಾಡೋಕ್ಕೆ ಮನಸ್ಸಿಲ್ಲ ಅವ್ರಿಗೆ. ಮಾಡಬೇಕು ಅಂದ್ರೆ ಮಾಡ್ಬೋದು. ಅವರು ಅಷ್ಟು ಕಾಲೇಜಲ್ಲಿ ಫಂಡ್ಗಳು ಬರ್ತವೆ. ಕಾಲೇಜ್ ಹಾಸ್ಪಿಟಲ್ ಸುಮ್ಮನೆ
ಮಸಾಲೆಯನ್ನು ಮನೆಯಲ್ಲೇ ನಾವು ಈ ರೀತಿ ರುಬ್ಕೊಂಡು ಅದನ್ನು ಸಂಡಿಸ್ಕೊಂಡು ಫ್ರಿಡ್ಜಲ್ಲಿಟ್ಟು ಫುಲ್ ಕೋಲ್ಡ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಸೊ ಹಂಗಾಗಿ ನಮಗೆ ತುಂಬ ಕಷ್ಟ ಅಂತ ಏನೂ ಅನ್ನಿಸ್ಲೇ ಇಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ. ತುಂಬ ಈಸಿಯಾಗೇ ಆಗೋಗ್ಬಿಡ್ತು. ಅಯ್ಯೋ ಕೈ ಬೇರೆ ಮಾಡ್ಕೋಬೇಕಾ? ಸ್ಟ್ರಾಂಗ್ ಹಂಗೆ ಅದು ಚೆಸ್ಸು ಅಂದ್ರೆ ಚೆಸ್ಸು ಸ್ಟ್ರಾಂಗ್ ಬೇಬಿ. ಬಿಡ ಈಗ ನನ್ನ ಮಗನ್ ಬಿಡ. ಬೇಡ ಬೇಡ ಅವ್ರನ್ನೆಲ್ಲ ಎಷ್ಟೋ ತನಕ ಎತ್ಕೊಂಡಿರ್ತೀರ ಹಂಗೇನೆ. ತಾಕತ್ತಿದ್ರೆ ಅಮ್ಮತ್ತಿ ಕರ್ಕೊಂಡೋಗಿ ಅನ್ನೋ ಹೇಳು ಮಗನೆ. ತಾಕತ್ತಿದ್ರೆ ಅಮ್ಮತ್ತಿ ಕರ್ಕೊಂಡೋಗಿ ಅನ್ನೋ ಚಶ್ವಣ್ಣನ ಹೇಳು ಮಗನೆ. ಚಾಲೆಂಜ್ ಹಾಕು ಚಾಲೆಂಜ್ ಏನು ಹೇಳು. ಕರ್ಕೊಂಡೋಗಕ್ಕಾಗಲ್ಲ ಮನೆ ಕರ್ಕೊಂಡೋಗಲ್ಲ ಹೇಳು ಹೇಳು ಹೇಳು. ಅವ್ರು ಕರ್ಕೊಂಡೋಗಲ್ಲ ನಿನ್ನೆ ಕರ್ಕೊಂಡೋಗೋದು ಹೇಳು. ತಾಕತ್ತಿದ್ರೆ ಕರ್ಕೊಂಡೋಗಿ ಅಮ್ಮತ್ತಿಗೆ ನೋಡೇ ಬಿಡ್ತೀನಿ SMS ನನ್ನ ಬದ್ಲಿಗೆ ಅವ್ರನ್ನ ಕಳಿಸಿ. SMS ಸ್ಕೂಲ್ಗೆ ನಾನೇ ಹೋಗೋದು. ಅದು ಹೆಂಗ ಅಣ್ಣನ್ ಕಳಿಸ್ತೀನಿ ನಾನು ನೋಡ್ತೀನಿ. ಬಟ್ಟೆ ಬೇಡವಾ? SMS ಸ್ಕೂಲ್ದು ಬಟ್ಟೆ ಇಲ್ಲ. ಏನಿಲ್ಲ ಬೇರೆ ಬೇರೆ ಅಲ್ಲ ಮಗನೇ. ನಾವು ಪರ್ಚೇಸ್ ಮಾಡ್ತೀವಿ ಆದ್ರೂ ನನ್ನ ಹೆಸರು ಇರೋದು ಅಲ್ಲಿ ಅನ್ನೋ. ವಿಶು ಹೆಸರಲ್ಲ ನನ್ನ ಹೆಸರು ಇರೋದು ಅನ್ನೋ. ವಿಶು ಬಾಬಾ ನೀನು SMS ಸ್ಕೂಲ್ದು ಬಟ್ಟೆನ ಫೋಟೋ ತೋರಿಸ್ತೀನಿ ಆಯ್ತಾ? ತಗೋ ದುಡ್ಡು ಪರ್ಸ್ ತಗೋ. ದುಡ್ಡು ತಗೊಂಡು ನಿಂಗೆ ಎಂತ ಬಟ್ಟೆ ಬೇಕು ಎಲ್ಲ ತಗೊಂಡು ಬಸ್ ಎಲ್ಲ ಬುಕ್ ಮಾಡ್ಕೊಂಡು SMS ಹೋಗ್ಬೇಕು ಬಂಗಾರಿ. ಎಂಜಾಯ್ ಮಾಡಿ ಅನ್ನೋ. ನಂದು ನಾನು ಹಿಂಗೆ ಸುತ್ತಾಡ್ಕೊಂಡಿರ್ತೀನಿ ನೀವು ಎಂಜಾಯ್ ಮಾಡಿ ಅನ್ನೋ. ಜಶು ನಿಮ್ಮ ಅಮ್ಮ ದುಡ್ಡು ಇಸ್ಕೋ. ಇಸ್ಕೊಳಕ್ಕಾಗಲ್ಲ. ನಿಮ್ಮ ಅಮ್ಮ ಪರ್ಸ್ ಇಸ್ಕೊ. ಕೊಡ್ರಿ ಪರ್ಸ್ ಕೊಡ್ರಿ ಇಲ್ಲಿ ಕೊಡ್ರಿ ದುಡ್ಡು ಇಸ್ಕೊ. ನಿಮ್ಮ ಪರ್ಸ್ ನೋಡು ಪರ್ಸ್ ನೋಡು. ಇದೇನು ಇಲ್ಲಿ ಇಷ್ಟೊಂದು ಕಾರ್ಡ್ಗಳಿಲ್ವಾ? ಇಲ್ಲಿ ಇಷ್ಟೊಂದು ಕಾರ್ಡ್ಗಳಿಲ್ವಾ ಅನ್ನೋ. ಇಲ್ಲಿ ನೋಡು ದುಡ್ಡು ಅದ್ರ ಬರೀ ಕಾರ್ಡ್ ಉಂಟು. ಇಲ್ಲಿ ನೋಡು ದುಡ್ಡು ಎಷ್ಟು ಉಂಟು ಎಲ್ಲ 100 ಕಾರ್ಡಲ್ಲಿ ಹಾಕಿನ್ ಡಬಲ್ ದುಡ್ಡು ಉಂಟು ಅನ್ನೋ. ಕಾರ್ಡಲ್ಲಿ ನೋಡಿ ಇಲ್ಲ ಕಾರ್ಡ್ ಸಣ್ಣ ಪರ್ಸ್ ಚಿಕ್ಕ ಪುಂದ ದೊಡ್ಡ ಪರ್ಸ್ ಐತೆ ಅಂತ ತೋರಿಸಿ ಮೊದಲು. ಇಲ್ಲಿರೋ ಕಾರ್ಡ್ಗಳು ಲೆಕ್ಕ ಹಾಕಕ್ ಹೋಗ್ಬಿಟ್ರೆ ನಿಂಗೆ ತಲೆ ಕೆಟ್ಟೋಯ್ತದೆ. ಯಾವ್ದೋ ಒಂದು ಅಲ್ಲಿ ಬರೀ ಆಧಾರ್ ಕಾರ್ಡು ರೇಷನ್ ಕಾರ್ಡು. ನಿಮ್ದೊಂದ್ಸಲ ಲೆಕ್ಕ ಹಾಕಿ. ಇಲ್ಲಿ ಲೆಕ್ಕ ಹಾಕಕ್ಕೆ ಮಗನೇ 1 2 3 4 5 6 ಅಯ್ಯೋ ರಾಮ 12 ಕಾರ್ಡು. ಯಾವ ಎಕ್ಸ್ಪೈರಿ ಆಗಿಲ್ಲ ಎಲ್ಲ ಆಕ್ಟಿವೆ. 12 ಕಾರ್ಡ್ ಇದಾವೆ ಇನ್ನು. ಒಂದೊಂದ್ರಲ್ಲೂ ಒಂದೊಂದು 80,000 ಕ್ರೆಡಿಟ್ ತಗೋತೀವಿ ಅಂದ್ರೂ ಎಷ್ಟಾಗುತ್ತೆ? ಜಶು ಆಯ್ತು ನೀನು ಅವ್ರ ಮಗ. ಅವ್ರ ಫುಲ್ ಕಾರ್ಡ್ ಖಾಲಿ ಮಾಡಕಂಟ ನೀನು ಅವ್ರ ಮಗ ಹೋಗು. ಖಾಲಿ ಮಾಡಕಂಟ ಅಲ್ಲ ಅವ್ರ ಮನೆಗೆ ಹೋಯ್ತೀನಿ ಕಳಿಸಿ ನೋಡೇ ಬಿಡು. ನಾನು ಒಳ್ಳೆ ಸುರ್ಸಿ ಸರ್ ಡೈಲಾಗ್ ಪಂಚ್ ಡೈಲಾಗ್ ಬೇಕು ನನಗೆ. ಪಂಚ್ ಡೈಲಾಗು ಏನ್ ಹೇಳೋದಪ್ಪ? ಸರಿ ಏನಾದ್ರು ಮಾತಾಡ್ ಮಗ್ನೆ. ಸರಿ ಕಣಪ್ಪ ಹೊಡಿ ಅಂಡು ಬಿಚ್ಚು ಪ್ಯಾಂಟು. ಬಾರ ಬಿಚ್ಬಾರ ಬಾ ಬಿಚ್ಚ ಪ್ಯಾಂಟ್ ಬಿಚ್ಚಬೇಕಂತ ಬಿಚ್ಬಾ. ಏ ವಿಶು ಮುಗ್ದೈತೆ. ಯಾರು ಚಿನ್ನಿ ಜಶು ಫೋಟೋ ಕಿತ್ಕ ಬರಕ್ ಹೋಗಿದ್ದ. ಅಲ್ಲೆಲ್ಲ ಬಿದ್ದೋಗಿತ್ತು. ಐಕ ಬರತ್ತಲ್ಲೇ ತೋರ್ಸು ಫೋಟೋ. ಇಲ್ಲಿ ಕನ್ನಡ ತೋರ್ಸು. ಯಾರಿದು? ಸಣ್ಣಂದಿ ಮರಿ. ಪಿಗ್ಗು ಇದು ಕ್ಯೂಟ್ ಪಿಗ್ಗು.
ಅಡುಗೆ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ರೈಸ್ ಮಾಡೋದಕ್ಕೆ ಕುಕ್ಕರ್ ತೊಗೊಂಡೋಗಿದ್ವಿ ಮತ್ತು ಇದಕ್ಕೆ ಮಸಾಲೆ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಲ್ಲ, ಹಾಗಾಗಿ ಬೇಗನೆ ಆಗೋಯಿತು. ಮತ್ತು ಅದಾದಮೇಲೆ ನಮ್ಮ ಕುಲದವರು ಈ ರೀತಿ ಭೈರವನ ಕುಲದವರು ಈ ರೀತಿ ಎಡೆಯನ್ನು ಇಟ್ಬಿಟ್ಟು ಕಲ್ಲಿಟ್ಟು ಒಂದು ಮರದ ಕೆಳಗಡೆ ಪೂಜೆಯನ್ನು ಮಾಡ್ತಾರೆ. ಇನ್ನೂ ಮಾಡೋ ಅಂಥವ್ರು ತುಂಬ ಗ್ರ್ಯಾಂಡಾಗಿ ಚಪ್ರ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಅಲ್ಲೇ ಮರದ ಕೆಳಗಡೆನೆ. ಬಟ್ ನಮಗೆ ಗೊತ್ತಿರೋ ಹಾಗೆ ನಾವು ಮಾಡ್ತೀವಿ, ಬೇರೆಯವರೆಲ್ಲ ಆ ರೀತಿ ಮಾಡಿದರು. ಫೈನಲಿ ನಮ್ಮ ಭೈರವಂಗೆ ಅಡುಗೆ ಮಾಡಿ ಎಡೆ ಇಟ್ಟು ಪೂಜೆ ಮುಗಿಸಿ ನಾವು ಕೂಡ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಜಬರ್ದಸ್ತ್ ಅಡುಗೆ ರೆಡಿ ಆಗೈತೆ. ಎಲ್ಲರೂ ಬ್ಯಾಟಿಂಗಲ್ಲಿದ್ದೀವಿ. ಗೊತ್ತಿಲ್ಲ, ನನ್ನ ಮಕ್ಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ ಈ ಒಂದು ಗ್ರೇವಿ ಗೊಜ್ಜು. ನಿಜವಾಗ್ಲೂ ಇಷ್ಟ ಆಯ್ತಾ ನಿಮಗೆ? 3ನೇ ರೌಂಡ್ ಹಾಕಿಸ್ಕೊಂತ ಇರೋದು. ಇಷ್ಟ ಆಯ್ತಾ ಮಗನೇ? ಎಷ್ಟು ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತಂತೆ. ಬರೀ ನನ್ನನ್ನು ಯಾಮರ್ಸದೆ ಇದು ಹೇಳ್ಕೊಂಡು ಸೊ ಊಟ ಮಾಡಿಬಿಟ್ಟು ಹೊರಡೋದೇನೆ. ಇನ್ನು ಇದನ್ನು ತಿಂದು ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ ಆನ್ ದ ವೇ. ಎಲ್ಲರೂ ತೆಗ್ದಿದೆ ಫುಟೇಜ್, ಒಬ್ರು ಬಾಕಿ ಆಗಿದೆ. ನೆಕ್ ಪೀಸ್. ಬಾಯ್ ಬಾಯ್. ಏನಾದ್ರು ಒಂದು ಹೇಳ್ಬೇಕಲ್ವಾ ಬಾಯ್ ಬಾಯ್ ಅಂದ್ರೆ? ಏನು ಹೇಳ್ದಪ್ಪ? ಒಂದು ಇಲ್ಲೆಲ್ಲ ಇದ್ದು ಮಾಡ್ಕೊಂಡು ತಿಂದು ಖುಷಿ ಆಯಿತು. ಈಗೆಲ್ಲ ಹೊರಡ್ತೀವಿ. ಈಗಲೇ ಹೇಳಲ್ಲ, ಆಮೇಲೆ ರೆಡಿ ಆಗ್ಬಿಟ್ಟು ಹೇಳಿ. ನೋಡ್ಕೊಳ್ಳಿ, ಚೂರು ಉಂಡೆ ಸಾಕು. ಹಾಂ, ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ, ಎಣ್ಣೆ ಥರ ಎಲ್ಲ ಬರ್ತದೆ. ಬೆಳಿಗ್ಗೆ ಎಷ್ಟು ಅವರ್ ಆಯಿತು? ಬರೀ ಗೊಜ್ಜಾಕಿ. 3.5 hour ಹಾಂ, ನಿಮಗೆ ಹಾಕೊಳ್ಳಿ. ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಪೂಜೆ ಮಾಡಿಕೊಂಡು ಊಟ ಮಾಡಿಕೊಂಡು ಒಂದಷ್ಟು ಎಲ್ಲರೂ ವ್ಯಾಲ್ಯುವೇಬಲ್ ಟೈಮ್ನ ಸ್ಪೆಂಡ್ ಮಾಡಿ ಹೊರಟ್ವಿ. ಇಲ್ಲಿ ಬಂದು ನಾವು ತಂದಿದ್ದನ್ನೆಲ್ಲ ಗಲೀಜು ಮಾಡಿ ಹೊರಡೋದಕ್ಕಿಂತ ಎಲ್ಲದನ್ನು ವಾಪಸ್ ತೊಗೊಂಡೋಗಿ ಒಳ್ಳೆ ಕಡೆ ಡಂಪ್ ಮಾಡೋಣ ಅಂದ್ಬಿಟ್ಟು ತೊಗೊಂಡೋದ್ವಿ. ಓಕೆ, ಎಲ್ರಿಗೂ ಬಾಯ್. ಮನೆ ದೇವ್ರ ದರ್ಶನ ಆಯಿತು. ಸೊ ಎಲ್ಲರೂ ಒಂದು ಒಳ್ಳೆ ಹ್ಯಾಪಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅಕ್ಕಯ್ಯ, ಬಾಬಾ, ಮಿಸ್ ಯು. ಅವರಷ್ಟು ಜನರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಎಲ್ರಿಗೂ ಬಾಯ್ ಬಾಯ್. ಬಾಯ್ ಬಾಯ್. ಎಲ್ಲರೂ ಸೌಂಡ್ಲೆಸ್ ಆಗ್ಬಿಟ್ಟಾರೆ. ಹಾಗೆ ಮನೆಗೆ ಹೋಗ್ತಾ ಒಂದು ಕಾಫಿ ಟೀ ಬ್ರೇಕ್ ಹಾಕಿದ್ವಿ. ಎಲ್ಲ ಮುಗಿಸ್ಕೊಂಡು ಮನೆ ರೀಚ್ ಆಗೋದ್ರೊಳಗಡೆ ಇಷ್ಟು ಕತ್ಲೆ ಆಗೋಯ್ತು. ಸಂಡೇ ಆಗಿದ್ದರಿಂದ ವೆಹಿಕಲ್ಸ್ಗಳು ಕೂಡ ತುಂಬಾ ಇತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.